ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಸೂಪರ್ ಮಾಮ್ ಪ್ರಿಯಾ. ಎಲ್ಲರೂ ಹೇಗಿದ್ದೀರಾ? ಹುಷಾರಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಪ್ರೆಗ್ನೆನ್ಸಿಯಲ್ಲಿ ಬ್ಲೀಡಿಂಗ್ ಆಗಲಿಕ್ಕೆ ಯಾವೆಲ್ಲ ಕಾರಣಗಳಿವೆ, ಪ್ಲಸ್ ನಾವು ಬ್ಲೀಡಿಂಗ್ ಕಂಡಾಗ ಏನೆಲ್ಲ ಮಾಡಬೇಕು ಅಂತ ನಾನು ನಿಮ್ಮ ಜೊತೆ ಡೀಟೇಲ್ ಆಗಿ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋವನ್ನು ನಾನು 2 ಪಾರ್ಟಲ್ಲಿ ಡಿವೈಡ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರೆಗ್ನೆಂಟ್ ಆದ ಫಸ್ಟ್ 3 ಮಂತ್ಸ್ ಅಂದರೆ ಫಸ್ಟ್ ಟ್ರೈಮಿಸ್ಟರ್ ಬ್ಲೀಡಿಂಗ್ಗೆ ಏನೆಲ್ಲ ಕಾರಣಗಳಿವೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬರುವ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಪ್ರೆಗ್ನೆಂಟ್ ಆದ 4 ತಿಂಗಳಿಂದ 9 ತಿಂಗಳವರೆಗೆ ಏನೆಲ್ಲ ಕಾರಣಗಳಿವೆ ಅದನ್ನು ಸಪ್ರೇಟಾಗಿ ವಿಡಿಯೋದಲ್ಲಿ ಹಾಕ್ತೀನಿ. ಯಾಕೆಂದರೆ ಎರಡು ಒಂದೇ ವಿಡಿಯೋದಲ್ಲಿ ಕಂಬೈನ್ ಮಾಡಿದರೆ ವಿಡಿಯೋ ತುಂಬ ಉದ್ದ ಆಗಿಬಿಡುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ 3 ಮಂತ್ಸ್ ಬ್ಲೀಡಿಂಗ್ ಆಗಲಿಕ್ಕೆ, ಪ್ರೆಗ್ನೆನ್ಸಿಲಿ ಬ್ಲೀಡಿಂಗ್ ಆಗಲಿಕ್ಕೆ ಏನೆಲ್ಲ ಕಾರಣಗಳಿವೆ ಅಂತ ಇವತ್ತು ನೋಡೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ. ಸೊ ಮೊದಲೇ ರೀಸನ್ ಬಂದು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಥವಾ ಸ್ಪಾಟಿಂಗ್. ಇದು ಮೇಲಿ ನೀವು ಪ್ರೆಗ್ನೆಂಟ್ ಆದ 6 to 7 ವಾರದ ಒಳಗೆ ಈ ಬರುವ ಬ್ಲೀಡಿಂಗನ್ನು ನಾವು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಥವಾ ಸ್ಪಾಟಿಂಗ್ ಅಂತ ಹೇಳ್ತೇವೆ. ಸೊ ನಾನು ನಿಮ್ಮ ಹತ್ರ ಒಂದು ಡಯಾಗ್ರಾಮ್ ಇದೆ ಇಲ್ಲಿ. ಸೊ ನಿಮಗೆ ಅರ್ಥ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಈ ರೀತಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಹೆಚ್ಚು ಅರ್ಥ ಆಗ್ಬೋದು. ಸೊ ಇದು ಅಂಡಾಶಯ ಅಥವಾ ಓವರೀಸ್ ಅಂತ ಹೇಳ್ಬೋದು. ಸೊ ಇಲ್ಲಿಂದ ಒಂದು ಎಗ್ ರಿಲೀಸ್ ಆಗುತ್ತೆ. ಸೊ ಆ ಎಗ್ ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಸೊ ನೀವು ಆ ಟೈಮಲ್ಲಿ ಹಸ್ಬೆಂಡ್ ವೈಫ್ ಸೇರುವಾಗ ತುಂಬ ಥೌಸಂಡ್ಸ್ ಅಲ್ಲ ಮಿಲಿಯನ್ಸ್ ಆಫ್ ಸ್ಪರ್ಮ್ ವೀರ್ಯಗಳು ಬಂದು ಅದರಲ್ಲಿ ಒಂದು ಮೆಚೋರ್ ಸ್ಪರ್ಮ್ ಬಂದು ಎಗ್ ಜೊತೆ ಕೊಲೈಡ್ ಆಗುತ್ತೆ, ಅಂದರೆ ಫಲೀಕರಣಕ್ಕೆ ರೆಡಿ ಆಗುತ್ತೆ. ಸೊ ಅದರಲ್ಲಿ ಒಂದು ಮೆಚೋರ್ ಸ್ಪರ್ಮ್ ಮತ್ತು ಒಂದು ಎಗ್ ಜಾಯಿನ್ ಆಗಿ ಭ್ರೂಣ ರೆಡಿ ಆಗುತ್ತೆ. ಸೊ ಆ ರೆಡಿಯಾದ ಭ್ರೂಣ ಸ್ಲೋಲಿ 1-2 ದಿವಸ ಆದಮೇಲೆ ಸ್ಲೋಲಿ ಬಂದು ಇಲ್ಲಿ ಯುಟರೈನ್ ವಾಲಿಗೆ ಅಥವಾ ಗರ್ಭಕೋಶದ ವಾಲಿಗೆ ಹೋಗಿ ಅಟ್ಯಾಚ್ ಆಗುತ್ತೆ. ಸೊ ಅಟ್ಯಾಚ್ ಆಗುವಾಗ ಆ ಸೈಡಿಂದ ಸ್ವಲ್ಪ ಚಿಕ್ಕ ಪುಟ್ಟ ನರಗಳು ಬ್ರೇಕ್ ಆಗಿ ಅಲ್ಲಿಂದ ಒಂದು ಸ್ವಲ್ಪ ಬ್ಲೀಡಿಂಗ್ ಬರುವ ಚಾನ್ಸಸ್ ಉಂಟು. ಸೊ ಇದು ಎಲ್ಲರಲ್ಲಿ ಕಂಡು ಬರುವುದಿಲ್ಲ, ಬಟ್ ಕೆಲವೊಂದು ಗರ್ಭಿಣಿ ಸ್ತ್ರೀಯಲ್ಲಿ ಕಂಡು ಬಂದಿದೆ. ಸೊ ಅದು ಸ್ವಲ್ಪ ಪ್ರಮಾಣದ ಬ್ಲೀಡಿಂಗ್, ಲೈಟ್ ಬ್ಲೀಡಿಂಗ್, 1-2 ಡ್ರಾಪ್ಸ್, ಫ್ಯೂ ಡ್ರಾಪ್ಸೇ ಅಂತ ಹೇಳ್ಬೋದು, ಮತ್ತೆ ಸ್ಟಾಪ್ ಆಗುತ್ತೆ. ಸೊ ಇದು ಬಂದು ಒಂದು ಇಂಪಾರ್ಟೆಂಟ್ ರೀಸನ್ ಫಸ್ಟ್ ಟ್ರೈಮಿಸ್ಟರ್ ಬ್ಲೀಡಿಂಗ್ಗೆ ಅಂತ ಹೇಳ್ಬೋದು. ಇದು ಮೇನ್ಲಿ ಪ್ರೆಗ್ನೆಂಟ್ ಆದ 6 to 7 ವಾರದ ಒಳಗೆ ಕಂಡುಬರುವ ಒಂದು ಬ್ಲೀಡಿಂಗ್. ಸೊ ಇದು ಬ್ಲೀಡಿಂಗ್, ಈ ಥರ ಬ್ಲೀಡಿಂಗ್ ಬಂದರೆ ಹೆಚ್ಚಾಗಿ ನಾವು ಪ್ರೆಗ್ನೆನ್ಸಿಯನ್ನು ಕಂಟಿನ್ಯೂ ಮಾಡ್ಬೋದು, ಯಾವುದೇ ರೀತಿಯ ಅಪಾಯ ಇರುವುದಿಲ್ಲ ಮಗುವಿಗೆ. ಬಟ್ ನೀವು ಈ ರೀತಿ ಬ್ಲೀಡಿಂಗ್ ಕಂಡಾಗ ಆದಷ್ಟು ಬೇಗ ಡಾಕ್ಟರನ್ನು ಕನ್ಸಲ್ಟ್ ಮಾಡೋದು ಹೆಚ್ಚು ಉತ್ತಮ. ಯಾಕೆಂದರೆ ಈ ಟೈಮಲ್ಲಿ ಡಾಕ್ಟರ್ ಏನು ಮಾಡ್ತಾರೆ, ಸ್ಕ್ಯಾನಿಂಗ್ ಮಾಡಿ ನೋಡ್ತಾರೆ ಮಗುವಿನ ಒಳಗಡೆ ಏನಾದರೂ ಬ್ಲೀಡಿಂಗ್ ಆಗ್ತಾ ಉಂಟಾ ಅಥವಾ ಜಸ್ಟ್ ಹೊರಗಡೆ ಮಾತ್ರ ಆಗಿದೆಯಾ ಅಥವಾ ಮಗುವಿನ ಹಾರ್ಟ್ ಬೀಟ್ ನಡೀತಾ ಉಂಟಾ. ನಿಮ್ಗೆ ಗೊತ್ತಿರಬೇಕು, ಮಗು ಅಂದರೆ 6 ವಾರದ ಒಳಗೆ ಹಾರ್ಟ್ ಬೀಟ್ ಬಂದಿರುತ್ತೆ ಮಗುವಲ್ಲಿ. ಸೊ ಒಂದು ವೇಳೆ ಹಾರ್ಟ್ ಬೀಟ್ ಅಂದರೆ ಬಂದಿದೆಯಾ, ನಡೀತಾ ಉಂಟಾ, ಮಗುವಿನ ಎದೆ ಬಡಿತ ನಡೀತಾ ಉಂಟಾ, ಪ್ಲಸ್ ಬೇರೆ ಕಡೆ ಏನಾದರೂ ಬ್ಲೀಡಿಂಗ್ ಆಗುವ ಸಂಭವ ಉಂಟಾ. ಸೊ ಇದೆಲ್ಲ ಡಾಕ್ಟರ್ಸ್ ಸ್ಕ್ಯಾನ್ ಮಾಡಿ ಅಥವಾ ನಿಮ್ಮ ಬ್ಲಡ್ ಟೆಸ್ಟ್ ಮಾಡಿ ಕೂಡ ನೋಡ್ತಾರೆ. ಸೊ ಮತ್ತೆ ನಿಮಗೆ ಬೇಕಾದ ಟ್ರೀಟ್ಮೆಂಟ್, ಮೆಡಿಸನ್, ಇಂಜೆಕ್ಷನ್ ಹೀಗೆ ಕೊಟ್ಟು ನಿಮಗೆ ಅವರು ಬ್ಲೀಡಿಂಗಿಂದ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆ ರೀತಿ. ಸೊ ಇದು ಬಂದು ಮೊದಲನೇ ರೀಸನ್ ಪ್ರೆಗ್ನೆನ್ಸಿಯಲ್ಲಿ ಬ್ಲೀಡಿಂಗ್ ಬರಲಿಕ್ಕೆ. ಸೆಕೆಂಡ್ ರೀಸನ್ ಬಂದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ಸೊ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳುವಾಗ ಇದು ಫೆಲೋಪಿಯನ್ ಟ್ಯೂಬ್ ಅಂತ ನನಗೆ ಆಲ್ರೆಡಿ ಹೇಳಿದೆ. ಸೊ ಇಲ್ಲಿಂದ ಏನಾಗ್ತದೆ, ಎಗ್ ಮತ್ತು ಸ್ಪರ್ಮ್ ಅಂದರೆ ವೀರ್ಯ ಇಲ್ಲಿ ಕೊಲೈಡ್ ಆಗಿ ಈ ಭ್ರೂಣ ಇಲ್ಲಿಂದ ಇಲ್ಲಿ ಬರುತ್ತೆ. ಬಟ್ ಈ ಕೇಸಲ್ಲಿ ಏನಾಗ್ತದೆ, ಜಸ್ಟ್ ಈ ಭ್ರೂಣ ಇಲ್ಲೇ ಉಳಿದು ಬಿಡುತ್ತೆ, ಅಂದರೆ ಫೆಲೋಪಿಯನ್ ಟ್ಯೂಬಲ್ಲೇ ಉಳಿದು ಬಿಡುತ್ತೆ. ಸೊ ಇಲ್ಲಿ ಏನಾಗ್ತದೆ, ಇಲ್ಲಿ ಅಂದರೆ ಮಗುವಿಗೆ ಬೆಳೀಲಿಕ್ಕೆ ಇಲ್ಲಿ ಜಾಗ ಇರುವುದಿಲ್ಲ. ಯಾಕೆಂದರೆ ಇಲ್ಲಿ ಬೆಳೀತಾ ಬಂದರೆ ಮತ್ತೆ ಇದು ಬ್ಲಾಸ್ಟ್ ಅಂದರೆ ಯೂಟ್ರಸ್ ಗರ್ಭಕೋಶ ಬ್ಲಾಸ್ಟ್ ಆಗಿ ತಾಯಿಗೆ ಹೆಲ್ತಿಗೆ ಎಫೆಕ್ಟ್ ಆಗುವ ಚಾನ್ಸಸ್ ಉಂಟು. ತುಂಬಾ ಡೇಂಜರಸ್ ಕಂಡೀಷನ್ ಇದು ಡಾಕ್ಟರಿಗೆ 6ನೇ ವಾರದ ಸ್ಕ್ಯಾನಲ್ಲೇ ಗೊತ್ತಾಗುತ್ತೆ ಮಗು ಎಲ್ಲಿ ಎಕ್ಟೋಪಿಕ್ ಅಂದರೆ ಫೆಲೋಪಿಯನ್ ಟ್ಯೂಬಲ್ಲಿ ಇದೆಯಾ ಅಥವಾ ಮಗು ಇಲ್ಲಿದೆಯಾ ಅಥವಾ ಬೇರೆ ಯಾವ ಪಾರ್ಟ್ಸಲ್ಲಿ ಇದೆಯಾ ಅಥವಾ ಗರ್ಭಕೋಶದ ಒಳಗೆ ನಾರ್ಮಲಿ ಇದೆಯಾ. ಸೊ ಇದು ಎಲ್ಲ ಡಾಕ್ಟರ್ಸ್ ಆ ಸ್ಕ್ಯಾನಲ್ಲಿ ನೋಡ್ತಾರೆ ಫಸ್ಟ್ 6 ವೀಕ್ ಸ್ಕ್ಯಾನಲ್ಲಿ. ಸೊ ಒಂದು ವೇಳೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇದ್ದರೆ ಕೂಡ ಇನಿಷಿಯಲ್ ಟೈಮಲ್ಲಿ ಅಂದರೆ 1ನೇ ತಿಂಗಳಲ್ಲಿ ನಿಮಗೆ ಬ್ಲೀಡಿಂಗ್ ಆಗುವ ಚಾನ್ಸಸ್ ಉಂಟು. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ರೀಸನ್ ಬ್ಲೀಡಿಂಗ್ ಆಗಲಿಕ್ಕೆ. ಇನ್ನೊಂದು ರೀಸನ್ ಏನಂದರೆ ಹಾರ್ಮೋನಲ್ ಚೇಂಜಸ್. ಸೊ ಹಾರ್ಮೋನಲ್ ಚೇಂಜಸಲ್ಲಿ ಏನಾಗ್ತದೆ ಅಂದರೆ ನಿಮಗೆ ಗೊತ್ತಿರಬೇಕು, ಪ್ರೆಗ್ನೆನ್ಸಿಯಲ್ಲಿ ಹ್ಯೂಮನ್ ಕೊರಿಯಾನಿಕ್ ಗೊನಾಡೋಟ್ರೋಪಿನ್ HCG ಅಂತ ಹೇಳ್ತಾರೆ, ಅದು ತುಂಬ ಇನ್ಕ್ರೀಸ್ ಆಗುತ್ತೆ. ಪ್ರೊಜೆಸ್ಟ್ರಾನ್ ಇನ್ಕ್ರೀಸ್ ಆಗುತ್ತೆ, ಈಸ್ಟ್ರೋಜನ್ ಇನ್ಕ್ರೀಸ್ ಆಗುತ್ತೆ. ಅದರ ಜೊತೆ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಪ್ರೆಗ್ನೆನ್ಸಿಗೆ ಬೇಡ ಆದ ಹಾರ್ಮೋನ್ಗಳು ಕೂಡ ಇನ್ಕ್ರೀಸ್ ಆಗುತ್ತೆ. ಲೈಕ್ ಇನ್ಸುಲಿನ್ ಇನ್ಕ್ರೀಸ್ ಆಗುತ್ತೆ, ಕೆಲವರಿಗೆ ಥೈರಾಯ್ಡ್ ಇದ್ದು ಹಾರ್ಮೋನ್ ಇನ್ಕ್ರೀಸ್ ಆಗುತ್ತೆ, ಮತ್ತು ಕೆಲವರಿಗೆ PCOD ಪ್ರಾಬ್ಲಮ್ ಇದೆ, ಅದರಲ್ಲಿ ಕೆಲವು ಆ್ಯಂಡ್ರೋಜನ್ ಕೆಲವೊಂದು ಹಾರ್ಮೋನ್ಗಳು ಪ್ರೆಗ್ನೆನ್ಸಿಯಲ್ಲಿ ಬೇಡ ಆದ ಹಾರ್ಮೋನ್ಗಳು ಕೂಡ ಇಂಬ್ಯಾಲೆನ್ಸ್ ಏರುಪೇರು ಆದರೆ ಕೂಡ ಬ್ಲೀಡಿಂಗ್ ಆಗುವ ಚಾನ್ಸಸ್ ಉಂಟು. ಸೊ ಇದೊಂದು ಮೋಸ್ಟ್ ಕಾಮನ್ ರೀಸನ್ನೇ ಅಂತ ಹೇಳ್ಬೋದು ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ 3 ಮಂತ್ಸಲ್ಲಿ ಬ್ಲೀಡಿಂಗ್ ಆಗಲಿಕ್ಕೆ ಹಾರ್ಮೋನ್ಗಳ ಪ್ರಾಬ್ಲಮ್ಗಳಿಂದ. ನೆಕ್ಸ್ಟ್ ರೀಸನ್ ಬಂದು ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟಿ. ಸೊ
ಸೊ ಇದು ಏನಂದರೆ ನಿಮ್ಗೆ ಗೊತ್ತಿರಬೇಕು, ಗಂಡನಿಂದ ಅದೇ ಸ್ಪರ್ಮಿಂದ ಕೆಲವೊಂದು ಕ್ರೋಮೋಸೋಮ್ ಮತ್ತು ಹೆಣ್ಣಿನಿಂದ ಕೆಲವೊಂದು ಕ್ರೋಮೋಸೋಮ್ ಬಂದು ಮತ್ತೆ ಭ್ರೂಣ ಆಗಲಿಕ್ಕೆ, ಮಗು ಆಗಲಿಕ್ಕೆ ಸ್ಟಾರ್ಟ್ ಆಗೋದು. ಸೊ ಕೆಲವೊಂದು ಸಲ ಏನಾಗ್ತದೆ, ಅಷ್ಟು ಮೆಚೋರ್ ಎಗ್ ಇರುವುದಿಲ್ಲ ಅಥವಾ ಅಷ್ಟು ಮೆಚೋರ್ ಸ್ಪರ್ಮ್ ಇರೋದಿಲ್ಲ, ಕಡಿಮೆ ಕ್ರೋಮೋಸೋಮ್ ಹೋಗುತ್ತೆ ಅಥವಾ ಕೆಲವೊಂದು ಸಲ ಹೆಚ್ಚು ಕ್ರೋಮೋಸೋಮ್ ಹೋಗುತ್ತೆ ಅಥವಾ ಸರಿಯಾದ ಪ್ರಮಾಣದಲ್ಲಿ ಕ್ರೋಮೋಸೋಮ್ ಟ್ರಾನ್ಸ್ಫರ್ ಆಗೋದಿಲ್ಲ. ಸೊ ಆ ಟೈಮಲ್ಲಿ ಏನಾಗ್ತದೆ, ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಲಿಕ್ಕೆ, ಮಗು ಬೆಳಿಲಿಕ್ಕೆ ಅಸಾಧ್ಯವಾಗುತ್ತೆ. ಸೊ ಆ ಟೈಮಲ್ಲಿ ಪ್ರಕೃತಿ ನ್ಯಾಚುರಲ್ ಆಗಿ ಅಬೋರ್ಷನ್ ಆಗಿ ಬಿಡುತ್ತೆ. ಸೊ ಇದು ಕೂಡ ಒಂದು ರೀಸನ್ ನಾವು ಹೇಳ್ಬೋದು ಬ್ಲೀಡಿಂಗ್ ಆಗಲಿಕ್ಕೆ. ಸೊ ಇದು ಫಸ್ಟ್ 3 months ಒಳಗೆ ಆಗಿಬಿಡುತ್ತೆ, ಕಂಟಿನ್ಯೂ ಆಗೋದಿಲ್ಲ, ಈ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಲಿಕ್ಕೆ ಆಗೋದಿಲ್ಲ, ಇದು ನ್ಯಾಚುರಲ್ ಆಗಿ ಅಬೋರ್ಷನ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ರೀಸನ್ ಬಂದು ಸರ್ವೈಕಲ್ ಪ್ರಾಬ್ಲಮ್. ಸೊ ಸರ್ವೈಕಲ್ ಪ್ರಾಬ್ಲಮ್ಸಲ್ಲಿ ಅಂದರೆ ನಿಮ್ಗೆ ಗೊತ್ತಿರಬೇಕು, ಯೂಟ್ರಸ್ನ ಅಂದರೆ ಗರ್ಭಕೋಶದ ಕೆಳ ಮುಖಕ್ಕೆ ಭಾಗವನ್ನು ನಾವು ಸರ್ವಿಕ್ಸ್ ಅಂತ ಹೇಳ್ತೇವೆ. ಸೊ ಈ ಸರ್ವಿಕ್ಸಲ್ಲಿ ಏನಾಗ್ತದೆ ಅಂದರೆ ನಾವು ಪ್ರೆಗ್ನೆನ್ಸಿಯಲ್ಲಿ ಏನಾಗ್ತದೆ, ನಮ್ಮ ಗರ್ಭಕೋಶಕ್ಕೆ, ನಮ್ಮ ಸರ್ವಿಕ್ಸ್ಗೆ ಎಲ್ಲ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗಿರುತ್ತೆ, ಅಂದರೆ ರಕ್ತ ಪರಿಚಲನೆ ಹೆಚ್ಚಾಗಿರ್ತದೆ ಆ ಪಾರ್ಟಿಗೆ. ಸೊ ಆ ಪಾರ್ಟಲ್ಲಿ ಆ ಟೈಮಲ್ಲಿ ಆ ಪಾರ್ಟ್ ತುಂಬಾ ಸೆನ್ಸಿಟಿವ್ ಆಗುತ್ತೆ. ಕೆಲವೊಂದು ಸಲ ಗಂಡ ಹೆಂಡತಿ ಸೇರುವಾಗ ಬ್ಲೀಡಿಂಗ್ ಆಗೋ ಚಾನ್ಸಸ್ ಉಂಟು, ಅಥವಾ ಕೆಲವೊಂದು ಸಲ ಸರ್ವಿಕ್ಸಲ್ಲಿ ಪಾಲಿಪ್ಸ್ ಅಂತ ಬರುತ್ತೆ. ಅದು ಏನಾಗ್ತದೆ, ಅದು ಕ್ಯಾನ್ಸರಸ್ ಗ್ರೋತ್ ಅಲ್ಲ, ಬಟ್ ಅದು ಸಣ್ಣ ಸಣ್ಣ ಫಿಂಗರ್ ಆಗಿ ಸ್ಮಾಲ್ ಗ್ರೋತ್ ಬರುತ್ತೆ. ಅದು ಮೇನ್ಲಿ ಡಾಕ್ಟರಿಗೆ ನಿಮ್ಮ ಸ್ಕ್ಯಾನಿಂಗಲ್ಲಿ ಅಥವಾ ಫಿಸಿಕಲ್ ಎಕ್ಸಾಮಿನೇಷನಲ್ಲಿ ಗೊತ್ತಾಗುತ್ತೆ. ಸೊ ಈ ರೀತಿ ಕೂಡ ಇದ್ದರೆ ಪ್ರೆಗ್ನೆನ್ಸಿಯಲ್ಲಿ ಬ್ಲೀಡಿಂಗ್ ಆಗುವ ಚಾನ್ಸಸ್ ಕೂಡ ಉಂಟು. ಇನ್ನೊಂದು ರೀಸನ್ ಬಂದು ಫೈಬ್ರಾಯ್ಡ್ಸ್ ಕೂಡ ಪ್ರೆಗ್ನೆನ್ಸಿಯಲ್ಲಿ ಇದ್ದರೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಬ್ಲೀಡಿಂಗ್ ಆಗುವ ಚಾನ್ಸಸ್ ಉಂಟು. ನೆಕ್ಸ್ಟ್ ಇನ್ನೊಂದು ರೀಸನ್ ಬಂದು ಮೋಲಾರ್ ಪ್ರೆಗ್ನೆನ್ಸಿ. ಸೊ ಈ ಮೋಲಾರ್ ಪ್ರೆಗ್ನೆನ್ಸಿ ಇದು ಒಂದು ತುಂಬಾ ರೇರ್ ಕಂಡೀಷನ್ ಅಂತ ಹೇಳ್ಬೋದು. 1000 ಪ್ರೆಗ್ನೆಂಟ್ ಲೇಡೀಸಲ್ಲಿ ಒಂದು ಪ್ರೆಗ್ನೆಂಟ್ ಲೇಡಿಗೆ ಇದು ಕಂಡು ಬರ್ತದೆ. ಇದು ತುಂಬಾ ರೇರ್ ಕಂಡೀಷನ್. ಇಲ್ಲಿ ಏನಾಗ್ತದೆ ಅಂದರೆ ಪ್ಲಾಸೆಂಟ ಅಂದರೆ ಮಗು ಬೆಳೆಯುವುದಿಲ್ಲ, ಜಸ್ಟ್ ಪ್ಲಾಸೆಂಟ ಒಂದು ಅನ್ನಿವನ್ ಅಂದರೆ ಒಂಥರ ಮಾಂಸದಾಗಿ ಬೆಳೆದ್ಬಿಡುತ್ತೆ. ಅದಕ್ಕೆ ಏನು ಶೇಪ್ ಇರೋದಿಲ್ಲ, ಅದಕ್ಕೆ ಏನು ಅಂದರೆ ಅದು ನಾರ್ಮಲಿ ಆಗಿ ಬೆಳೆಯೋದಿಲ್ಲ, ಅಬ್ನಾರ್ಮಲಿ ಆಗಿ ಬೆಳೆಯುತ್ತೆ. ಅದರಿಂದ ಕೂಡ ಬ್ಲೀಡಿಂಗ್ ಆಗುವ ಚಾನ್ಸಸ್ ಉಂಟು. ಇದು ಡಾಕ್ಟರಿಗೆ ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ರೀಸನ್ ಬಂದು ಸಬ್ಕೊರಿಯಾನಿಕ್ ಹೆಮರೇಜ್. ಸೊ ಸಬ್ಕೊರಿಯಾನಿಕ್ ಹೆಮರೇಜ್ ಅಂದರೆ ಏನಂದರೆ, ನಿಮಗೆ ಪ್ಲಾಸೆಂಟ ಗೊತ್ತಿರಬೇಕು, ನಮ್ಮ ಮಗು ಬೆಳೀತಾ ಬರುವಾಗ ಗರ್ಭದಲ್ಲಿ ಅದ್ರ ಜೊತೆಗೆ ಪ್ಲಾಸೆಂಟ. ಸೊ ಪ್ಲಾಸೆಂಟ ಏನು ಮಾಡುತ್ತೆ, ಮಗುವಿಗೆ ಎಲ್ಲ ನ್ಯೂಟ್ರಿಷನ್, ತಾಯಿಯಿಂದ ಬಂದ ನ್ಯೂಟ್ರಿಷನ್, ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಮಗುವಿಗೆ ಹೋಗುತ್ತೆ. ಸೊ ಕೆಲವೊಂದು ಸಲ ಅದೇನಾಗುತ್ತೆ, ಪ್ಲಾಸೆಂಟ ಇನಿಷಿಯಲ್ ಸ್ಟೇಜ್ ಅಂದರೆ ಫಸ್ಟ್ 3 monthsಗೆ ಆ ಪ್ಲಾಸೆಂಟಾಗೆ ನಾವು ಕೊರಿಯಾನ್ ಅಂತ ಹೇಳ್ತಾರೆ. ಸೊ ಈ ಕೊರಿಯಾನ್ ಏನಾಗುತ್ತೆ, ಅದು ಮಗು ಹೇಗೆ ಬೆಳೀತಾ ಬರ್ತದೆ ನೋಡಿ, ಹಾಗೆ ಅದು ಪ್ಲಾಸೆಂಟ ಕೂಡ ಬೆಳೀತಾ ಬರ್ತದೆ. ಸೊ ಫಸ್ಟ್ ಸ್ಟೇಜಿಗೆ ಪ್ಲಾಸೆಂಟಾಗೆ ಕೊರಿಯಾನ್ ಅಂತ ಹೇಳ್ತಾರೆ. ಕೆಲವೊಂದು ಸಲ ಅದು ಕೊರಿಯಾನ್ ಗರ್ಭದಿಂದ ಸ್ವಲ್ಪ ಡಿಟ್ಯಾಚ್ ಅಂದರೆ ಸ್ವಲ್ಪ ಲೂಸ್ ಆಗಿಬಿಡುತ್ತೆ ಒಂದು ಕಡೆ, ಅಥವಾ ಅದಕ್ಕೆ ಪರ್ಸೆಂಟೇಜ್ ಉಂಟು 20%, 30%, 40%. ಸೊ ಅದು ಕೆಲವೊಂದು ಸಲ ಸ್ವಲ್ಪ ಲೂಸ್ ಆಗಿ ಬರುವಾಗ ಕೆಲವೊಂದು ಸಲ ಅಲ್ಲಿ ರಕ್ತ ಹೆಪ್ಪುಗಟ್ಟುತ್ತೆ, ಹೊರಗೆ ಬರೋದಿಲ್ಲ ಬ್ಲೀಡಿಂಗ್, ಅಲ್ಲೇ ರಕ್ತ ಹೆಪ್ಪುಗಟ್ಟುತ್ತೆ. ಅಥವಾ ಕೆಲವೊಂದು ಸಲ ಏನಾಗುತ್ತೆ, ಒಂದು ಸ್ವಲ್ಪ ಬ್ಲೀಡಿಂಗ್ ಹೊರ ಬರುತ್ತೆ. ಸೊ ಇದು ಒಂದು ಸೈನ್ ಅದರದ್ದು. ರಕ್ತ ಹೆಪ್ಪುಗಟ್ಟಿದ್ರೆ ಡಾಕ್ಟರಿಗೆ ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ ರಕ್ತ ಹೆಪ್ಪುಗಟ್ಟಿದೆ ಅಥವಾ ಇಲ್ವಾ ಅಂತ. ಇಲ್ಲದೆ ಕೆಲವೊಂದ್ಸಲ ಹೊರಗಿಂದ ಬ್ಲಡ್ ಬರುತ್ತೆ. ಸೊ ಇದು ಈ ಕೇಸಲ್ಲಿ ಕೆಲವೊಂದು ಬಾರಿ ಅಬೋರ್ಷನ್ ಆಗಿಬಿಡುತ್ತೆ, ಬಟ್ ಇನ್ನು ಕೆಲವೊಂದು ಬಾರಿ ಪ್ರೆಗ್ನೆನ್ಸಿಯನ್ನು ಕಂಟಿನ್ಯೂ ಮಾಡ್ಬೋದು, ಏನು ಪ್ರಾಬ್ಲಮ್ ಇದ್ದರೆ. ಯಾಕೆಂದರೆ ಮಗುವಿಗೆ ಬೇಕಾದ ನ್ಯೂಟ್ರಿಷನ್, ಬೇಕಾದ ರಕ್ತ, ಆಕ್ಸಿಜನ್ ಎಲ್ಲ ಅದರಿಂದ ಬರುತ್ತೆ. ಸೊ ಒಂದು ವೇಳೆ ಅದರದ್ದು ತುಂಬ ಎಕ್ಸ್ಟ್ರೀಮ್ ಅಂದರೆ ತುಂಬ ಲೂಸ್ ಆಗಿಬಿಟ್ಟು ತುಂಬಾ ಅಂದರೆ ಡಿಟ್ಯಾಚ್ ಆಗಿದೆ ಆದರೆ ಆ ಟೈಮಲ್ಲಿ ತುಂಬ ಕಡಿಮೆ ಚಾನ್ಸ್ ಉಂಟು ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಲಿಕ್ಕೆ. ಇಲ್ಲಾದರೆ ಒಂದು 20%, 10% ಸ್ವಲ್ಪ ಡಿಟ್ಯಾಚ್ಮೆಂಟ್ ಆದರೆ ಇನ್ನೂ ಕೂಡ ಪ್ರೆಗ್ನೆನ್ಸಿಯನ್ನು ಕಂಟಿನ್ಯೂ ಮಾಡ್ಬೋದು. ಅದು ನಿಮ್ಮ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ಕೆಲವು ರೀಸನ್ಗಳು ಫಸ್ಟ್ 3 monthsಲ್ಲಿ ಬ್ಲೀಡಿಂಗ್ ಆಗಲಿಕ್ಕೆ. ಸೊ ಫೈನಲಿ ನಾನು ವಿಡಿಯೋ ಎಂಡ್ ಮಾಡುವ ಮುಂಚೆ ಏನು ಹೇಳುವುದಂದರೆ, ನಿಮಗೆ ಯಾವ ಟೈಮಲ್ಲಿ ಅಂದರೆ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಯಾವ ಟೈಮಲ್ಲಿ ಒಂದು ಸ್ವಲ್ಪ ಬ್ಲೀಡಿಂಗ್ ಆದರೂ ಕೂಡ ನೀವು ಅವಾಯ್ಡ್ ಮಾಡಬೇಡಿ. ಮೇ ಬಿ ನಿಮ್ಮದು ಎಲ್ಲ ನಾರ್ಮಲ್ ಇರ್ಬೋದು, ಮಗು ನಾರ್ಮಲ್ ಇರ್ಬೋದು, ನೀವು ನಾರ್ಮಲ್ ಇರ್ರಿ, ಬಟ್ ಸ್ಟಿಲ್ ಪ್ರೆಗ್ನೆನ್ಸಿಯಲ್ಲಿ ಯಾವ ಟೈಮಲ್ಲಿ ಕೂಡ ಬ್ಲೀಡಿಂಗ್ ಅದು ಅಥವಾ ಎಂಥ ಪ್ರಾಬ್ಲಮ್ ಆದರೂ ಕೂಡ ಅವಾಯ್ಡ್ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಆದಷ್ಟು ಬೇಗ ನಿಮ್ಮ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ, ಅವರು ಚೆಕ್ ಮಾಡಿ, ಒಂದು ವೇಳೆ ಏನು ಪ್ರಾಬ್ಲಮ್ ಇಲ್ಲದಿದ್ದರೆ ಅದು ನಿಮಗೆ ಒಳ್ಳೆಯದು. ಬಟ್ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ನಿಮಗೆ ನೀವೇ ಸ್ಯಾಟಿಸ್ಫೈ ಮಾಡೋದು ಹೆಚ್ಚು ಒಳ್ಳೆಯದು. ಸೊ ಆದ ಕಾರಣ ಮನೆಯಲ್ಲಿ ಕೂತ್ಕೊಂಡು ಏನಾಗ್ತದೋ ಏನಾಗೋದಿಲ್ವೋ ಹಾಗೆ ತಿಳಿಯೋದಕ್ಕಿಂತ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಸ್ಕ್ಯಾನ್ ಮಾಡಿಸಿ ಎಲ್ಲ ನಾರ್ಮಲ್ ಉಂಟು ಅಂತ ನೀವೇ ಸ್ಯಾಟಿಸ್ಫೈ ಮಾಡೋದು ಹೆಚ್ಚು ಒಳ್ಳೆಯದು. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಾರ ಸಿಗೋಣ. ಅಲ್ಲಿ ತನಕ ಬಾಯ್.